ಇನ್ನು ಪವಿತ್ರ ಗೌಡ ಸಾಂತ್ವನ ಕೇಂದ್ರದಿಂದ ಈಗ ಠಾಣೆಗೆ ಪ್ರತಿದಿನದ ಹಾಗೆ ಏನು ಪ್ರಾಸೆಸ್ ಇರುತ್ತೆ ಅದೇ ರೀತಿಯಾಗಿ ಈಗಲೂ ಕೂಡ ಶಿಫ್ಟ್ ಮಾಡುವಂಥದ್ದು ಆಗ್ತಾ ಇದೆ. ಈ ಗ್ಯಾಂಗ್ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡಳನ್ನ ಠಾಣೆಗೆ ಕರೆತಂದು ಖಾಕಿ ವಿಚಾರಣೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಠಾಣೆಗೆ ಕರೆತಂದಂತ ಖಾಕಿ ಇಂದು ಕೂಡ ಪವಿತ್ರ ಗೌಡ ವಿಚಾರಣೆ ಮುಂದುವರಿತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪವಿತ್ರಳ ವಿಚಾರಣೆ ಮುಂದುವರಿತಿರೋದು. ಅಂದ್ರೆ ನೀವು ಇಷ್ಟು ದಿನಗಳ ಕಾಲ ಈ ವಿಚಾರಣೆ ಮುಂದುವರಿತಿದೆ ಅಂತಂದ್ರೆ ಈ ಪ್ರಕರಣದ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ಬೋದು. ಬಹಳಷ್ಟು ಜನರಿಗೆ ಅರ್ಥ ಆಗಲ್ಲ ಸ್ಟಿಲ್, ಬಟ್ ಆದರೂ ಇಲ್ಲಿ ನಾವು ಗಮನಿಸ್ಬೋದು ಇದರ ಗಂಭೀರತೆ ಏನು ಅಂತ. ಸೊ ಡಿಗ್ಯಾಂಗಿಂದ ಈಗ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ. ಪವಿತ್ರ ಗೌಡನ್ನ ಠಾಣೆಗೆ ಕರೆತಂದು ಖಾಕಿ ವಿಚಾರಣೆ. ಸೊ ಮಹಿಳಾ ಸಾಂತ್ವನ ಕೇಂದ್ರದಿಂದ ಠಾಣೆಗೆ ಕರೆತಂದಂಥ ಖಾಕಿ. ಸೊ ಈಗ ನೀವು ಗಮನಿಸ್ತಿರ್ಬೋದು ಇವತ್ತಿನ ಬೆಳಗ್ಗೆ ವಿಚಾರಣೆಗೆ ತಂದಂಥ ಸಂದರ್ಭ. ಸೊ ಇನ್ನೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ನಾವು ಹೇಳ್ತಾ ಇದ್ವಿ. ಅಂದ್ರೆ ಈ ಎಂಕ್ವೈರಿ ಹೇಗೆ ಸಾಗ್ತಾ ಇದೆ, ಸ್ಥಳ ಮಹಜರು ಒಂದ್ ಕಡೆ ಆಗ್ತಾ ಇದ್ರು, ಇನ್ನೊಂದ್ ಕಡೆ ಸಾಕ್ಷ್ಯಗಳನ್ನ ಕಲೆ ಹಾಕೋದು. ದರ್ಶನನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಂಧಿತರು ಮಾತ್ರ ಅಲ್ಲದೆ ಇನ್ನೂ ಹಲವರಿಗೆ ಖಾಕಿ ವಿಚಾರಣೆ ಎದುರಾಗುವಂತ ಸಾಧ್ಯತೆ ಇದೆ. ವಿಚಾರಣೆ ನಡೆಸಿ ಅವರ ಹೇಳಿಕೆ ದಾಖಲಿಸಿರುವಂತಹ ಪೊಲೀಸರು ಹೇಳಿಕೆ ನೀಡಿದವರನ್ನ ಸಾಕ್ಷ್ಯಗಳಾಗಿ ಪರಿಗಣಿಸಿದಂತ ಖಾಕಿ. ಆರೋಪಿಗಳು ಸೇರಿ 27ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ. 27 ಮಂದಿಯಲ್ಲಿ 17 ಮಂದಿ ಬಂಧಿತ ಆರೋಪಿಗಳು ಈಗಾಗಲೇ ಅವರು ಪೊಲೀಸರ ಅತಿಥಿಗಳಾಗಿದ್ದಾರೆ ಕಳೆದೊಂದು ವಾರದಿಂದ. ಇನ್ನುಳಿದ 10 ಮಂದಿಯನ್ನ ಸಾಕ್ಷಿಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಘಟನಾ ಸ್ಥಳದಲ್ಲಿ ಹಾಜರಿದ್ದ ಕೆಲವರು, ಬೇರೆಡೆ ಇದ್ದವರು ಕೆಲವರು, ಪ್ರತ್ಯಕ್ಷವಾಗಿ ಯಾರು ಭಾಗವಹಿಸಿದ್ರು, ಪರೋಕ್ಷವಾಗಿದ್ದಂಥವರು ಅವರೆಲ್ಲರೂ ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಶೆಡ್ ಬಳಿ ಇದ್ದಂಥ ಕೆಲವೊಂದಲ್ಲೂ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಹಾಗಾಗಿ ಈಗ ಈ ಕೇಸ್ನಲ್ಲಿ ಇನ್ನಷ್ಟು ವಿಚಾರ, ಜೊತೆಗೆ ಈ ಪಾರ್ಟಿಗೆ ಹೋದಂಥವ್ರು, ಯಾಕಂದ್ರೆ ಅವರ ಒಂದು ದೊಡ್ಡ ಗ್ಯಾಂಗೇ ಇತ್ತು ಪ್ರತಿ ಬಾರಿ ಜೊತೆಗಿದ್ದಂಥವ್ರು, ಈ ರೀತಿ ಅವರೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಸಾಕ್ಷಿಗಳ ಹೇಳಿಕೆಯಿಂದ ಈ ಗ್ಯಾಂಗ್ ಇನ್ನಷ್ಟು ಸಂಕಷ್ಟ ಎದುರಾಗಬಹುದು. ಘಟನೆ ಹೇಗಾಯ್ತು, ಯಾರೆಲ್ಲ ಇದ್ರು, ಎಷ್ಟು ಜನರಿದ್ರು, ದರ್ಶನ್ ಎಷ್ಟೊತ್ತಿಗೆ ಬಂದಿದ್ದು, ಹಲ್ಲೆ ಮಾಡಿದ್ದು, ಯಾವ ಆಯುಧಗಳಿಂದ ಹಲ್ಲೆ ಮಾಡಿದ್ರು, ಇದೆಲ್ಲದರ ಬಗ್ಗೆ ಕೂಡ ಈಗ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಸಾಕ್ಷ್ಯಗಳನ್ನು ಕೂಡ ಬಳಸಲಾಗ್ತಾ ಇದೆ. ಹೀಗೆ ಹಲವು ವಿಚಾರಗಳ ಬಗ್ಗೆ ಸಾಕ್ಷಿಗಳಿಂದ ಮಾಹಿತಿ, ಎಲ್ಲರ ಹೇಳಿಕೆ ದಾಖಲಿಸಿ ರೆಕಾರ್ಡ್ ಮಾಡಿರುವಂತಹ ಪೊಲೀಸರು. ಯಾಕಂದ್ರೆ ಒಂದಷ್ಟು ಸಾಮಾನ್ಯ ಜನರಿಗೆ, ಅಂದ್ರೆ ಇಲ್ಲಿ ಪರೋಕ್ಷವಾಗಿ ಸಾಕ್ಷಿಯಾಗಿರುವಂತವ್ರಿಗೆ ಒಂದು ಗೊತ್ತಾಗಿದೆ, ಏನೇ ಮಾಡಿದ್ರು ಕೊನೆಯಲ್ಲಿ ದರ್ಶನ್ ಇವ್ರೆ ಅಂತ ಬಚಾವ್ ಆದ್ರೂ ನಾವೆಲ್ಲ ಬಚಾವ್ ಆಗಲ್ಲ, ಇರೋ ಸತ್ಯನ ಹೇಳ್ಬಿಡೋಣ, ಸುಮ್ಮನೆ ನಾವು ಲಾಕ್ ಆಗೋದು, ಏನೋ ಹೇಳೋಕೆ ಹೋಗಿ ಸುಳ್ಳಲ್ಲಿ ಏನೋ ಮುಚ್ಚಾಕೋಕೆ ಹೋಗಿ ನಂತರ ಅದು ಮತ್ತೊಂದಕ್ಕೇನೋ ಕಾರಣ ಆಗ್ಬೋದು ಅನ್ನೋದಕ್ಕೆ ಬಹಳಷ್ಟು ಮಂದಿ ಈಗ ಇರೋ ವಿಚಾರನ ಹೇಳೋಕೆ ಮುಂದಾಗಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಬಳಿಯಿಂದ. ಪ್ರಜ್ವಲ್, ಈಗ ಈ ಕೇಸ್ನಲ್ಲಿ ಗಮನಿಸ್ತಾ ಇದ್ದೀವಿ ಒಂದಷ್ಟು ಮಂದಿ ಪ್ರತ್ಯಕ್ಷವಾಗಿದ್ದಂಥವ್ರು, ಪರೋಕ್ಷವಾಗಿ ಇದಕ್ಕೆ ಸಾಥ್ ಕೊಟ್ಟಂಥವ್ರು ಅಥವಾ ಈ ವಿಚಾರವನ್ನು ಗಮನಿಸಿದಂಥವ್ರು ಅಂತ ಹೇಳ್ಬೋದು. ಸೊ ಯಾವ ರೀತಿ ಈಗ ಉಳಿದಂಥವರ ಒಂದು ವಿಚಾರಣೆ ನಡೀತಾ ಇದೆ, ಎಷ್ಟು ಮಂದಿ ಇದ್ದಾರೆ ಅಂತ ಇದರಲ್ಲಿ ಆಲ್ಮೋಸ್ಟ್? ಅವಿನಾಶ್, ಈಗಾಗಲೇ 17 ಜನರನ್ನ ಪೊಲೀಸರು ಅಧಿಕೃತವಾಗಿ ಬಂಧನ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರನ್ನ ಮತ್ತೆ ಪೊಲೀಸ್ ಅಭಿರಕ್ಷೆಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸಗಳು ನಡೀತದವೆ. ಇದರ ನಡುವೆಯಲ್ಲಿ ಯಾರ್ಯಾರನ್ನ ಇವರು ಸಾಂದರ್ಭಿಕವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಕಂಡಂತ ವ್ಯಕ್ತಿಗಳನ್ನಾಗಿ ಸಾಕ್ಷಿಗಳಾಗಿ ಮಾಡ್ಕೊಳ್ತಾ ಹೋಗ್ತಾರೆ ಅಂದ್ರೆ, ಈ ಪ್ರಮುಖವಾಗಿ ಈ ಸ್ಕಾರ್ಪಿಯೋ ಕಾರ್ನಲ್ಲಿ ಮೃತದೇಹವನ್ನ ಏನ್ ಸಾಗಾಟ ಮಾಡಿದ್ರು ಆ ಕಾರ್ನ ಮಾಲೀಕ ಪುನೀತ್ ಏನಿದ್ದಾನೆ ಅವನನ್ನ ಈಗ ಪ್ರಮುಖವಾದಂತ ಒಬ್ಬ ಸಾಕ್ಷಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವನು ಕಾರ್ನ ಕೊಟ್ಟಂತ ಸಂದರ್ಭದಲ್ಲಿ ಅವನಿಗೆ ವಿಷಯ ಗೊತ್ತಿರಲಿಲ್ಲ, ಆದ್ರೆ ನಂತರದ ಹಂತದಲ್ಲಿ ಅವನಿಗೆ ಗೊತ್ತಾದ್ಮೇಲೆ ಅವನು ಹೇಮಂತ್ ಅಂತ ಇನ್ನೊಬ್ಬ ವ್ಯಕ್ತಿಯನ್ನ ಬಳಸ್ಕೊಂಡು ಕಾರನ್ನ ವಾಶ್ ಮಾಡಿಸಿದ. ಹೀಗಾಗಿ ಆ ಕಾರ್ನಲ್ಲಿ ಒಂದಷ್ಟು ಬ್ಲಡ್ ಸ್ಯಾಂಪಲ್ಸ್, ಅಂದ್ರೆ ಬ್ಲಡ್ ನ ಫಾಲಿಕಲ್ಸ್ಗಳು FSL ಅಧಿಕಾರಿಗಳಿಗೆ ಸಿಕ್ಕಿದಾವೆ. ಅದನ್ನ ಕಾರ್ ವಾಶ್ ಮಾಡಿದ್ದು ಒಂದು ಸಾಕ್ಷಿನಾಶ ಸೇರ್ಕೊಳ್ಳುತ್ತೆ. ಹೀಗಾಗಿ ಅವ್ರುಗಳೆಲ್ಲರನ್ನೂ ಕೂಡ ಈಗಾಗಲೇ ಸಾಕ್ಷಿ ಮಾಡ್ಕೊಂಡಿದ್ದಾರೆ. ಈ ಪಬ್ನಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ಪಬ್ನಲ್ಲಿ ಇದ್ದಂತ ಚಿಕ್ಕಣ್ಣನ ನೆನೆ ಸಾಕ್ಷಿಯಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ಇನ್ನೊಬ್ಬ ನಟನನ್ನ ಕೂಡ ಕರೆಸಿ ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮತ್ತೆ ಅದಾದ್ಮೇಲೆ ಇವರು ಟ್ರಾವೆಲ್ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಎಲ್ಲೆಲ್ಲೂ ಹೋಗಿದ್ರು. ಈಗ ಮೈಸೂರಿನಲ್ಲೂ ಒಂದಷ್ಟು ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಬೇಕಿದೆ, ನ್ಯಾಯಾಲಯಕ್ಕೂ ಸಹಿತ ತಿಳಿಸಿದ್ರು ಮೈಸೂರಿನಲ್ಲಿ ಮಹಾಜರ್ ಮಾಡಬೇಕಿದೆ ಅಂತ. ಕೊಲೆ ನಡೆದ ಬಳಿಕವಾಗಿ ಇವರ ಟೈಮ್ ಲೈನ್ ಏನಿತ್ತು, ಎಲ್ಲೆಲ್ಲಿಗೆ ಹೋಗಿದ್ರು, ಯಾರನ್ನ ಭೇಟಿ ಮಾಡಿದ್ರು, ಏನೇನ್ ಮಾತಾಡಿದ್ರು ಅನ್ನೋದು ಮಾತ್ರ ಅಲ್ಲದೆ ಇಲ್ಲಿ ಈಗ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು, ಇಲ್ಲಿ ಒಂದು ಶೆಡ್ಡಿನಲ್ಲಿ ಹೊರಗ ಭಾಗದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು, ಅವರ ಲಾಠಿಗಳನ್ನ ಬಳಸಿ ಹೊಡೆದಿದ್ದಾರೆ. ಆ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂಥದ್ದು. ಹೀಗಾಗಿ ಹಂತವಾಗಿ ಒಂದು 15-20 ಜನರಿಂದಲೇ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡಿದ್ದಾರೆ. ಧನ್ಯವಾದ ಪ್ರಜ್ವಲ್.